ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಕಂದಾಯ ಆಯುಕ್ತಾಲಯದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬನ್ನಿ ಒಂದು ಈ ವಿಡಿಯೋ ಮುಖಾಂತರ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ಕನ್ವರ್ಷನ್ ಮಾಡಿಸ್ಕೋಬೇಕು ಅಂದರೆ ಅದನ್ನು ಹೇಗೆ ಸಿಟಿಸನ್ ಲಾಗಿನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ತಾವು land.conversion.karnataka.gov.in/citizen ಪೋರ್ಟಲ್ ಈ ಒಂದು ವೆಬ್ಸೈಟ್ಗೆ ತೆರಳಬೇಕು. ಅಲ್ಲಿ ತಮಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ತಾವು ತಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ಗಳನ್ನ ಎಂಟ್ರಿ ಮಾಡಿ ಮತ್ತು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗ್ತೀರಾ. ಸೊ ಒನ್ಸ್ ನೀವು ಲಾಗಿನ್ ಆದಮೇಲೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಬಟನ್ ಇದೆ. ಸೊ ಹೊಸದಾಗಿ ನೀವು ವಿನಂತಿಯನ್ನು ರೈಸ್ ಮಾಡಬೇಕು ಅಂದರೆ ನ್ಯೂ ರಿಕ್ವೆಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಜಿಲಾಕರ್ ಮತ್ತು ಇ ಸೈನ್ ಅಪ್ ಮಾಡ್ತೀರಾ ಅಂತ ಕೇಳುತ್ತೆ. ಬೇಡ ಅಂದರೆ ಕ್ಯಾನ್ಸಲ್ ಮಾಡಿ. ಸೊ ಇಲ್ಲಿ ಮೋಡ್ ಆಫ್ ಕನ್ವರ್ಷನ್ ಆಯ್ಕೆ ಮಾಡ್ಕೋಬೇಕು. ತಾವು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಾಗಿ ಕನ್ವರ್ಷನ್ ಬೇಕಾದ್ರಿಂದ ನೀವು ಅಪ್ಲೈ ಫಾರ್ ಲ್ಯಾಂಡ್ ಕನ್ವರ್ಷನ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಲ್ಯಾಂಡ್ ಡೀಟೇಲ್ಸ್, ತಮ್ಮ ಲ್ಯಾಂಡ್ ಯಾವ ಜಿಲ್ಲೆಗೆ ಬರುತ್ತೆ, ಯಾವ ತಾಲೂಕು, ಯಾವ ಹೋಬಳಿ, ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಗ್ರಾಮದ ನಂತರ ತಮ್ಮ ಸರ್ವೆ ನಂಬರನ್ನು ಎಂಟ್ರಿ ಮಾಡಿ. ಸೊ ಇಸ್ಸವನ್ನು ಸೆಲೆಕ್ಟ್ ಮಾಡಿ ಗೆಟ್ ಓನರ್ಸ್ ಕ್ಲಿಕ್ ಮಾಡಿದಾಗ ಓನರ್ಸ್ ಬರಬೇಕು. ನೋಡಿ, ಇಲ್ಲಿ ಒಂದು ಮೆಸೇಜನ್ನು ತೋರಿಸ್ತಾ ಇದ್ದೀವಿ. ನೀವು ಇಲ್ಲಿ ಎಂಟ್ರಿ ಮಾಡಿರುವಂಥ ಸರ್ವೆ ನಂಬರು ಮಾಸ್ಟರ್ ಪ್ಲ್ಯಾನ್ ಒಳಗಡೆ, ಆ ಪ್ರದೇಶದ ಒಳಗಡೆ ಬರೋದ್ರಿಂದ ಅನ್ವಯವಾಗುವ ನಿಬಂಧನೆಗಳ ಅಡಿಯಲ್ಲಿ ಭೂ ಪರಿವರ್ತನೆಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿದಾರರು ಮುಂದಿನ ಕ್ರಮಕ್ಕಾಗಿ ನಗರಾಭಿವೃದ್ಧಿ ಇಲಾಖೆಯ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಸಂಪರ್ಕಿಸಬಹುದು. ಅಂದರೆ ನೀವು ಎಂಟ್ರಿ ಮಾಡಿರುವಂಥ ಸರ್ವೆ ನಂಬರು ವಿತಿನ್ ದಿ ಮಾಸ್ಟರ್ ಪ್ಲ್ಯಾನ್ ಏರಿಯಾದಲ್ಲಿ ಬಂದರೆ ಇಲ್ಲಿ ನೀವು ಕನ್ವರ್ಷನ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ತಾವು ಕನ್ಸರ್ನ್ಡ್ UD ಅರ್ಬನ್ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇಲಾಖೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಓನ್ಲಿ ಔಟ್ಸೈಡ್ ದಿ ಮಾಸ್ಟರ್ ಪ್ಲ್ಯಾನ್ ಏರಿಯಾ ಇದ್ದರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಇದೊಂದು ತಮ್ಮ ಮೆಸೇಜನ್ನು ತೋರಿಸೋದಕ್ಕೋಸ್ಕರ ನಮಗೆ ಇಲ್ಲಿ ಇದನ್ನು ಈ ಸರ್ವೆ ನಂಬರ್ನ ಆಯ್ಕೆ ಮಾಡಿ ತೋರಿಸ್ತಾ ಇದ್ದೇವೆ. ಓಕೆ, ಈಗ ನಿಮ್ಮದು ಕರೆಕ್ಟ್ ಸರ್ವೆ ನಂಬರು ಆಯ್ಕೆ ಮಾಡ್ಕೋಬೇಕು ಅಂದರೆ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ತಮ್ಮ ಸರ್ವೆ ನಂಬರ್ ಯಾವುದೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ವಿಲೇಜನ್ನು ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರ್ನ ಎಂಟ್ರಿ ಮಾಡಿ. ಸರ್ನಾಗ್ ಸ್ಟಾರ್ ಆಯ್ಕೆ ಮಾಡಿಕೊಂಡು ತಮಗೆ ಸಂಬಂಧಪಟ್ಟ ಇಸ್ಸವನ್ನು ಆಯ್ಕೆ ಮಾಡ್ಕೊಳ್ಳಿ. ಗೆಟ್ ಓನರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ RTSಲಿರುವಂಥ ಓನರ್ ಮತ್ತು ವಿಸ್ತೀರ್ಣ ಇಲ್ಲಿ ತಮಗೆ ಡಿಸ್ಪ್ಲೇ ಆಗ್ತದೆ. ಅಂದರೆ ಇದು ಮಾಸ್ಟರ್ ಪ್ಲ್ಯಾನ್ ಏರಿಯಾದಲ್ಲಿ ಇಲ್ಲ. ಸೊ ಈಗ ಇಲ್ಲಿ ನೀವು ಓನರ್ಗೆ ಆಧಾರ್ KYC ಮಾಡಬೇಕು. ಡೂ KYC ಬಟನ್ ಮೇಲೆ ಕ್ಲಿಕ್ ಮಾಡಿ. ಜಾಯಿಂಟ್ ಓನರ್ಸ್ ಇದ್ದರೆ ಪ್ರತಿ ಜಾಯಿಂಟ್ ಓನರ್ಸ್ಗೂ ಕೂಡ ಎಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ KYCಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ತಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ತಮ್ಮದು ಕನ್ಸೆಂಟ್ ಇದೆಯಾ ಇಲ್ವಾ, ಇದೆ ಅಂತೇಳಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಮೊಬೈಲ್ಗೆ, ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಬೇಕಿಲ್ಲಿ. 946378. ಸೊ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ ಎನಿವೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, KYC ವೆರಿಫಿಕೇಶನ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಓಕೆ, ಸಕ್ಸಸ್ಫುಲ್ ಆಗಿ ಈಗ KYC ಆಗಿದೆ. ನೋಡಿ, KYC ವೆರಿಫೈಡ್. ಆಗಲೇ ಡೂ KYC ಅಂತಿದೆ, ಈಗ KYC ವೆರಿಫೈಡ್ ಇದೆ. ಈಗ ಪ್ರತಿಯೊಬ್ಬ ಜಾಯಿಂಟ್ ಓನರ್ಸ್ ಇದ್ದರೆ ಅವ್ರಿಗೂ ಕೂಡ ಮಾಡಬೇಕಾಗುತ್ತೆ. ಅದಾದಮೇಲೆ ಆ್ಯಕ್ಷನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಆಟೋಮೆಟಿಕಲಿ RTC ಓನರ್ ಅವ್ರ ತಂದೆ ಹೆಸರು ಮತ್ತು ರಿಲೇಷನ್ ಏನಿದೆ ಅದೇ ಫಿಲ್ ಆಗುತ್ತೆ. ನೀವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೋಡಿ, ಇಲ್ಲಿರೋ ಓನರ್ ನೇಮ್ ಅಪ್ಲಿಕೆಂಟ್ ನೇಮ್ ಬಂದಿದೆ, ಓನರ್ ನೇಮೇ, ರಿಲೇಷನ್ ಬಂದಿದೆ ಮತ್ತು ರಿಲೇಟಿವ್ ನೇಮ್ ಕೂಡ ಬಂದಿದೆ. ಇಲ್ಲಿ ಮೊಬೈಲ್ ವೆರಿಫಿಕೇಷನ್ ಒಂದು ಮಾಡಬೇಕು. ತಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ಟರೆ ತಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಅದನ್ನು OTPಯನ್ನು ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, OTP ವೆರಿಫೈ ಸಕ್ಸಸ್ಫುಲ್ ಆಗಿದೆ. ಈಗ ತಮ್ಮ ವಿಳಾಸವನ್ನು ಎಂಟ್ರಿ ಮಾಡಿ. ಹೌಸ್ ನಂಬರು, ಸ್ಟ್ರೀಟು, ವಿಲೇಜು, ಪಿನ್ ಕೋಡು, ಅಲ್ಲಿ ಸುಮ್ಮನೆ ಡಮ್ಮಿ ಟೆಸ್ಟ್ ಅಂತ ಎಂಟ್ರಿ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಕರೆಕ್ಟ್ ವಿಳಾಸವನ್ನು, ಆಧಾರಲ್ಲಿ ಏನು ವಿಳಾಸ ಇದೆ ಅದನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನೇಮ್ ಆ್ಯಸ್ ಇನ್ ಆಧಾರಲ್ಲಿ ಹೆಸರು ಹೇಗಿದೆ ಹಾಗೆ ಹೆಸರನ್ನು ಟೈಪ್ ಮಾಡಿ.
ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ. ಸೊ ಇಲ್ಲಿ ಜೆಂಡರ್ನ ಆಯ್ಕೆ ಮಾಡ್ಕೊಳ್ಳಿ, ಲಿಂಗವನ್ನು ಆಯ್ಕೆ ಮಾಡ್ಕೊಳ್ಳಿ, ಮತ್ತು ತಮ್ಮ ಪಾನ್ ನಂಬರ್ನ ಎಂಟ್ರಿ ಮಾಡಬೇಕು. ಕರೆಕ್ಟ್ ಪಾನ್ ನಂಬರ್ ಯಾವ ಫಾರ್ಮ್ಯಾಟಲ್ಲಿದೆ ಆ ಪಾನ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಮತ್ತು ತಮ್ಮ ವೃತ್ತಿ ಆಕ್ಯುಪೇಷನನ್ನು ಎಂಟ್ರಿ ಮಾಡಿ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮನ್ನು ಎಂಟ್ರಿ ಮಾಡಿ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇದೆ. ಓಕೆ, ನೆಕ್ಸ್ಟ್ ಆ್ಯಡ್ ಓನರ್. ಸೊ ಆ್ಯಡ್ ಓನರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಓನರ್ ಆ್ಯಡ್ ಆಗುತ್ತೆ. ಸೊ ಓನರ್ ಡೀಟೇಲ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಈ ಥರ ಬೇರೆ ಜಾಯಿಂಟ್ ಓನರ್ ಇದ್ದರೆ ಅವ್ರಿಗೂ ಕೂಡ ಎಂಟ್ರಿ ಮಾಡಿ ಆ್ಯಡ್ ಓನರ್ ಮಾಡಬೇಕಾಗುತ್ತೆ. ಓಕೆ, ಈ ನಂತರ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಸೊ ನೀವು ಯಾವ ಟೈಪ್ ಆಫ್ ಕನ್ವರ್ಷನ್ಗೆ ಅಪ್ಲೈ ಮಾಡ್ತೀವಿ, ನೀವು ಆಲ್ರೆಡಿ ರಿನ್ಯೂವಬಲ್ ಎನರ್ಜಿ ಸೆಲೆಕ್ಟ್ ಮಾಡಿರೋದ್ರಿಂದ ಅದೊಂದೇ ಬರುತ್ತೆ. ಸೊ ರಿನ್ಯೂವಬಲ್ ಎನರ್ಜಿ ತಗೊಳ್ಳಿ. ಅದರಲ್ಲಿ ರಿನ್ಯೂವಬಲ್ ಎನರ್ಜಿಲಿ ಮತ್ತೆ ಸಬ್ ಟೈಪ್ ಉಪಕ್ರಮಗಳು ಯಾವುದು, ಸೋಲಾರ ವಿಂಡ, ಸೋಲಾರ್ ವಿಂಡ್ ಹೈಬ್ರಿಡ್, ಬಯೋಮಾಸ, ಕೋಜನರೇಷನ್. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೆಕ್ಸ್ಟು ಈಗ ನಿಮಗೆ ನೀವು ಅಪ್ಲೈ ಮಾಡ್ತಾ ಇರೋ ಲ್ಯಾಂಡ್ ನಿಮಗೆ ಹೇಗೆ ಬಂದಿದೆ, ಟೈಪ್ ಅಕ್ಸೆಸ್ ಥ್ರೋ ಸೇಲಿಂದ ಬಂದಿದೆಯಾ, ಪಾರ್ಟಿಷನಿಂದ ಬಂದಿದೆಯಾ, ನಿಮಗೆ ಯಾವ ರೀತಿಯಿಂದ ಆ ಲ್ಯಾಂಡ್ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಅದ್ರದ್ದು ಎಮ್ ಆರ್ ನಂಬರು ಮಿಟೇಷನ್ ಆಗಿದೆಯಲ್ಲ ಆ ಎಮ್ ಆರ್ ನಂಬರ್ ಇಯರ್ ಎಂಟ್ರಿ ಮಾಡಿ. ಇಲ್ಲಿ ಪ್ಲಾನಿಂಗ್ ಅಥಾರಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಪ್ಲಾನಿಂಗ್ ಅಥಾರಿಟಿಗೆ ಇದು ಬರುತ್ತೆ. ಮತ್ತು ಅದು ಲ್ಯಾಂಡ್ ಕ್ಲಾಸ್ ಏನು, ಡ್ರೈ ಲ್ಯಾಂಡ, ವೆಟ್ ಲ್ಯಾಂಡ, ಆ ಜಮೀನಿನ ವರ್ಗವನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತು ನಿಮಗೆ ಯಾವ ಮ್ಯುಟೇಷನ್ ಮುಖಾಂತರ ಬಂದಿದೆ, ಅದು ಯಾವ ವರ್ಷದಲ್ಲಿ ಬಂದಿದೆ, ಅದು ಆರ್ ಟಿ ಸಿಯಲ್ಲಿ ಇರುತ್ತೆ, ಅದನ್ನೇ ನೀವು ಟೈಪ್ ಮಾಡಬೇಕು. ಇಲ್ಲಿ ನಿಮಗೆ 9 ಗುಂಟೆ ಇದೆ, ಅದರಲ್ಲಿ ನೀವು ಎಷ್ಟು ಕನ್ವರ್ಷನ್ಗೆ ಎಷ್ಟು ಎಕ್ಸ್ಟೆಂಟ್ ಅಪ್ಲೈ ಮಾಡ್ತಾ ಇದ್ದಾರೆ, 9 ಗುಂಟೆಗೂ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ 9 ಗುಂಟೆಗಿಂತ ಕಡಿಮೆ ಮಾಡ್ತಾ ಇದ್ದಾರೆ. 9 ಗುಂಟೆಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಆರ್ ಟಿ ಸಿಲಿ ಇರೋದೇ 9 ಗುಂಟೆ. ಸೊ 9 ಗುಂಟೆನೂ ನೀವು ಕನ್ವರ್ಷನ್ ಮಾಡಿಸ್ಕೋತೀವಿ ಅಂದರೆ 9 ಗುಂಟೆ ಎಂಟ್ರಿ ಮಾಡಿ. ಎಕರೆ 0, ಗುಂಟ ಫೀಲ್ಡಲ್ಲಿ 9 ಎಕ್ಸ್ಟೆಂಟ್ ಎಂಟ್ರಿ ಮಾಡಿ. ಸೊ ಇದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಯಿತು. ನಿಮಗೆ ಫುಲ್ ಮಾಡಿಸ್ಕೊಳ್ಳೋದಿದ್ರೆ ಪ್ರೀ ಕನ್ವರ್ಷನ್ ಸ್ಕೆಚ್ ಅಗತ್ಯ ಇಲ್ಲ. ನಿಮಗೆ ಪಾರ್ಷಿಯಲ್ ಏನಾದ್ರು ಮಾಡಿಸ್ಕೋತಾ ಇದ್ರೆ ಅಥವಾ ಮಲ್ಟಿಪಲ್ ಓನರ್ ಆರ್ಟಿಸ್ಟ್ ಇದರಲ್ಲಿ ಸ್ಕೆಚ್ ನೀವು ತೊಗೊಂಡಿರ್ಬೇಕಾಗಿರುತ್ತೆ. ಆ ಸ್ಕೆಚ್ ನಂಬರ್ನ ಎಂಟ್ರಿ ಮಾಡಿದರೆ ಆ ಸ್ಕೆಚ್ಚಿಂದನೇ ಚೆಕ್ ಬಂದಿ ಡೀಟೇಲ್ಸ್ನ ತೊಗೋತೀವಿ. ಇಲ್ಲಿ ಸ್ಕೆಚ್ ಇಲ್ಲದೆ ಇರೋದ್ರಿಂದ ನೀವು ಫುಲ್ ಮಾಡ್ಕೋತಾರೆ ಅಂದರೆ ಚೆಕ್ ಬಂದಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಬೇಕು ನೀವೇ. ಸೊ ನಾರ್ತ್ಗೆ ಏನಿದೆ, ಸೌತ್ಗೆ ಏನಿದೆ, ಈಸ್ಟು ವೆಸ್ಟ್ ಏನಿದೆ ಆ ಚೆಕ್ ಬಂದಿ ಡೀಟೇಲ್ಸ್ನ ನೀವು, ಲ್ಯಾಂಡ್ ಇದ್ರೆ ಲ್ಯಾಂಡ್ ಸರ್ವೆ ನಂಬರು, ರಸ್ತೆ ಇದ್ರೆ ರಸ್ತೆ, ಸೊ ಇದನ್ನು ಚೆಕ್ ಬಂದಿನ ಎಂಟ್ರಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ಪ್ರಶ್ನೆ ಕೇಳ್ತದೆ, ಈಸ್ ದೇರ್ ಎನಿ ಸ್ಟ್ರಕ್ಚರ್ ಆರ್ ಬಿಲ್ಡಿಂಗ್ ಎಕ್ಸಿಸ್ಟ್ ಇನ್ ದಿ ಲ್ಯಾಂಡ್. ನಿಮ್ಮ ಲ್ಯಾಂಡಲ್ಲಿ ಏನಾದರೂ ಯಾವುದಾದ್ರೂ ಆಲ್ರೆಡಿ ಬಿಲ್ಡಿಂಗ್ ಇದೆಯಾ, ಏನಾದರೂ ಸ್ಟ್ರಕ್ಚರ್ ಇದೆಯಾ, ಇದೆ ಅಂದರೆ ಎಷ್ಟು ವಿಸ್ತೀರ್ಣದಲ್ಲಿದೆ ಅನ್ನೋದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆ ಸ್ಟ್ರಕ್ಚರು ಅಥವಾ ಬಿಲ್ಡಿಂಗ್ ಎಕ್ಸಿಸ್ಟ್ ಇದೆಯಲ್ಲ ಅದು ಎಷ್ಟು ಗುಂಟೆಯಲ್ಲಿದೆ ಆ ವಿಸ್ತೀರ್ಣವನ್ನು ಎಂಟ್ರಿ ಮಾಡ್ತೀರಾ. ನೋ ಅಂದರೆ ಏನಕ್ಕೆ ಬೇಕಾಗಿಲ್ಲ. ಓಕೆ, ಎಸ್ ಅಂದರೆ ಮಾತ್ರ ಎಂಟ್ರಿ ಮಾಡಬೇಕು. ಸೊ ನೋ ಇದ್ರೆ ಏನು ಪ್ರಶ್ನೆ ಕೇಳಲ್ಲ. ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೀವಲ್ಲ ಪ್ರಶ್ನೆ, ಈ ಒಂದು 4 ಪ್ರಶ್ನೆಗಳಿಗೂ ನಿಮ್ಮ ಉತ್ತರವನ್ನು ಟಿಕ್ ಮಾಡಬೇಕು. ಟಿಕ್ ಮಾಡಿ ಸೊ ಜನರೇಟ್ ಅಫಿಡವಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ಅಫಿಡವಿಟ್ ಜನರೇಟ್ ಆಗುತ್ತೆ. ಅಫಿಡವಿಟ್ ನಂಬರು ಕೂಡ ಬರುತ್ತೆ. ಸೊ ಈ ಅಫಿಡವಿಟ್ ಓಕೆ ಮಾಡಿ, ಈ ಅಫಿಡವಿಟ್ನ ನೀವು ತಗೊಂಡು ಸೊ ಇದನ್ನು ನೀವು ಪ್ರಿಂಟ್ ಮಾಡಿಕೊಂಡು 100 ರೂಪಾಯಿ ಛಾಪಕ್ಕಾಗದ್ಮೇಲೆ ಪ್ರಿಂಟ್ ಮಾಡಿ ನೋಟ್ರೈಸ್ ಮಾಡಿಸ್ಬೇಕು. ಸೊ ಇದನ್ನು ಮುದ್ರಣ ಮಾಡ್ಕೊಳ್ಳಿ. 100 ರೂಪೀಸ್ ಛಾಪಕ್ಕಾಗದ್ಮೇಲೆ ನೋಟ್ರಿ ಹತ್ರ ಹೋಗಿ ನೋಟ್ರೈಸ್ ಮಾಡಿಸ್ಕೊಂಡು ಬರಬೇಕು. ನೋಟ್ರೈಸ್ ಮಾಡಿಸ್ಕೊಂಡು ಬಂದಮೇಲೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಟ್ರೈಸ್ಡ್ ಅಫಿಡವಿಟನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹೇಗೆ ಅಪ್ಲೋಡ್ ಮಾಡೋದು, ಮತ್ತೆ ಲಾಗಿನ್ ಆಗಿ ಈ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಅಫಿಡವಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಅಫಿಡವಿಟ್ ಐ ಡಿ ಏನು ಜನರೇಟ್ ಆಗಿರುತ್ತಲ್ಲ ಅದನ್ನು ಸರ್ಚ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ತುಂಬ ಇದೆ ಅಂದರೆ ನಿಮ್ದು ಒಂದೇ, ತುಂಬ ಬರ್ತವೆ ಅದ್ರಲ್ಲಿ ಸರ್ಚ್ ಮಾಡ್ಕೋಬೋದು. ಒಂದೇ ಇದ್ದರೆ ಅದೊಂದೇ ನಿಮಗೆ ಅಫಿಡವಿಟ್ ಐ ಡಿ ಕಾಣಿಸುತ್ತೆ. ಸೊ ಇಲ್ಲಿ ಅಫಿಡವಿಟ್ ಐ ಡಿಯನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಸೊ ಒಂದೇ ಇದ್ದರೆ ನಿಮಗೆ ಏನು ಆಲ್ರೆಡಿ ನಿಮಗೆ ಒಂದೇ ಇರುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಅಪ್ಲೋಡ್ ಸ್ಕ್ಯಾನ್ಡ್ ನೋಟ್ರೈಸ್ಡ್ ಅಫಿಡವಿಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಸ್ಕ್ಯಾನ್ ಮಾಡ್ಕೊಂಡಿದ್ರ ಆ ನೋಟ್ರೈಸ್ಡ್ ಅಫಿಡವಿಟ್ನಲ್ಲಿ ಅಪ್ಲೋಡ್ ಮಾಡಬೇಕು. PDF ಕಾಪಿಯನ್ನು ಚೂಸ್ ಫೈಲ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ನೀವು PDF ಎಲ್ಲಿ ಸೇವ್ ಮಾಡಿದ್ರ ಅದನ್ನು ಆಯ್ಕೆ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಇಲ್ಲಿ ಈ ಸೈನ್ ಮಾಡಬೇಕು. ಸೊ ಡೂ ಆಧಾರ್ ಈ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೇಗೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ.
ಆಧಾರ್ ಸೈನ್ ಮಾಡಬೇಕು. ಗೆಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಡಬಲ್ ಎಂಟ್ರಿ ಮಾಡಿ, ಮತ್ತೆ ನಿಮ್ಮ ಕನ್ಸೆಂಟನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸೊ ಇಲ್ಲಿ ಆಧಾರ್ ಸೈನ್ ಆಗುತ್ತೆ. ಸೈನ್ ನೀವೇ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈಗ ಸಕ್ಸಸ್ಫುಲ್ ಆಗಿ ಆಧಾರ್ ಸೈನ್ ಆಗಿದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಧಾರ್ ಸೈನ್ ಕಂಪ್ಲೀಟೆಡ್. ಇಲ್ಲಿ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟನ್ನು ನೀವು ಬೇಕಾದ್ರೆ ಇಲ್ಲಿ ವ್ಯೂ ಮಾಡ್ಬೋದು. ಡೌನ್ಲೋಡ್ ಆಗುತ್ತೆ. ಓಕೆ, ಇದು 2 MB ಗಿಂತ ಕಡಿಮೆ ಇರಬೇಕು PDF. ಸೊ ಇಲ್ಲಿ ನಿಮ್ಮ ಒಂದು ಫೈಲ್ ಸೈಜು. ಓಕೆ, ಈಗ ಅಫಿಡೇವಿಟ್ನ ಅಪ್ಲೋಡ್ ಮಾಡಾಯಿತು. ಈಗ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಅದರಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕು. ಕ್ರೆಡಾಲ್ಗ ಅಥವಾ KSPDCL, KPTCL, ಬೆಸ್ಕಾಮ್. ಸೊ ಇಲಾಖೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಇಲಾಖೆಯ ನಿಮಗೇನು ಇಲಾಖೆಯಿಂದ ಪರ್ಮಿಷನ್ ಲೆಟ್ರ್ ಏನು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಏನಿದೆ, ಲೆಟರ್ ಆಫ್ ಅವಾರ್ಡ್ ಅಥವಾ ನೋಟಿಸ್ ಟು ಪ್ರೊಸೀಡ್ ಅಥವಾ ವರ್ಕ್ ಆರ್ಡರ್ ಕೊಟ್ಟಿದ್ರು, ವರ್ಕ್ ಆರ್ಡರ್ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಲೆಟ್ರನ್ನ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕು. ಉದಾಹರಣೆ ನಿಮ್ಮ ಹತ್ರ ಲೆಟರ್ ಆಫ್ ಅವಾರ್ಡ್ ಇದೆ ಅಂದರೆ ಲೆಟರ್ ಆಫ್ ಅವಾರ್ಡ್ ತೊಗೊಳ್ಳಿ, ಅದರ ಡಾಕ್ಯುಮೆಂಟ್ ನಂಬರ್ನ ಎಂಟ್ರಿ ಮಾಡಿ, ಮತ್ತು ಯಾವತ್ತು ಡಾಕ್ಯುಮೆಂಟ್ ಇಶ್ಯೂ ಆಗಿದೆ ಆ ಡೇಟು ಆ ಡಾಕ್ಯುಮೆಂಟಲ್ಲಿ ಇರುತ್ತೆ. ಸೊ ಆ ಡೇಟನ್ನು ಎಂಟ್ರಿ ಮಾಡಿ, ಕ್ಯಾಲೆಂಡರ್ ಇರುತ್ತೆ, ಕ್ಯಾಲೆಂಡರ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆ ಲೆಟರ್ನ ಅಪ್ಲೋಡ್ ಮಾಡಬೇಕು. ಇದನ್ನು ಕೂಡ ಸ್ಕ್ಯಾನ್ ಮಾಡಿ PDF ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಮಾಡಾದ್ಮೇಲೆ ಫೈನಲ್ ಆಗಿ ಅಪ್ಲೈ ಫಾರ್ ಕನ್ವರ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿ ನೋಡಿ, ರಿಕ್ವೆಸ್ಟ್ ಜನರೇಟ್ ಆಗಿದೆ, ಕನ್ವರ್ಷನ್ ರಿಕ್ವೆಸ್ಟ್ ಜನರೇಟ್ ಆಗಿದೆ. ಈಗ ರಿಕ್ವೆಸ್ಟ್ ID ಕೂಡ 812901 ರಿಕ್ವೆಸ್ಟ್ ID ಕ್ರಿಯೇಟ್ ಆಗಿದೆ. ಸೊ ಹೀಗೆ ನೀವು ರಿಕ್ವೆಸ್ಟ್ನ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.